ನಮಸ್ತೆ ಎಲ್ಲರಿಗೂ. ಇಂದಿನ ತರಗತಿಯಲ್ಲಿ ಉಪಮಾಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ, ಇದರಿಂದ ನಿಮಗೆ ಉಪಮಾಲಂಕಾರದ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಫ್ರೆಂಡ್ಸ್, ಉಪಮಾಲಂಕಾರವನ್ನು ನೀವು ನೋಡಿದಾಗ ಇಲ್ಲಿ ಉಪಮಾ ಅಂತ ಇದೆ. ಉಪಮಾ ಅಂದ್ರೆ ಉಪಮೆ ಅಂದ್ರೆ ಹೋಲಿಕೆ ಎಂದು ಅರ್ಥ ಆಗತ್ತೆ. ನೋಡಿ, ಇಲ್ಲಿ ಉಪಮಾಲಂಕಾರ ಅಂತ ನೋಡಿದಾಗ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವಂತಹ ಹೋಲಿಕೆಯನ್ನ ನಾವು ಉಪಮಾಲಂಕಾರ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎರಡು ವಸ್ತುಗಳಿದೆ ನಮ್ಮ ಬಳಿ, ಆಯ್ತಾ? ಎರಡು ವಸ್ತುಗಳಿದೆ, ಇದು ಒಂದು, ಇದು ಇನ್ನೊಂದು ವಸ್ತು ಅಂತ ಅನ್ಕೊಳ್ಳೋಣ. ಈ ಎರಡು ವಸ್ತುಗಳು ಇದೆಯಲ್ಲ, ಈ ಎರಡು ವಸ್ತುಗಳ ನಡುವೆ ಯಾವ ರೀತಿ ಹೋಲಿಕೆ ಇದೆ ಅನ್ನುವಂಥದ್ದನ್ನ ತಿಳಿಸುವಂಥದ್ದೇ ಉಪಮಾಲಂಕಾರ ಆಗಿರುತ್ತೆ. ಹಾಗಿದ್ರೆ ಉಪಮಾಲಂಕಾರದ ನಿಯಮ ಏನ್ ಹೇಳುತ್ತೆ? ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಈ ನಿಯಮವನ್ನ ನೀವು ಬರಿಲೇಬೇಕಾಗತ್ತೆ. ಏನೇನಿರುತ್ತೆ ಆಗಿದ್ರೆ ಇದರಲ್ಲಿ? ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಸಮನ್ವಯ, ಅಲಂಕಾರ. ಇದರಲ್ಲಿ ಗಮನಿಸ್ಕೊಳ್ಳಿ, ಉಪಮೇಯ ಅಂತ ಹೇಳಿದ್ರೆ ಇಲ್ಲಿ ಈಗ ಎರಡು ವಸ್ತುಗಳಿದೆ ಅಂತ ಹೇಳಿದೆ ಅಲ್ವಾ? ಈ ಎರಡು ವಸ್ತುಗಳಲ್ಲಿ ಇದನ್ನ ನಾವು ಉಪಮೇಯ ಅಂತ ಹೇಳ್ಬೋದಾಗಿರುತ್ತೆ. ಇದನ್ನ ನಾವೇನಂತ ಕರಿಬಹುದು? ಉಪಮೇಯ. ಇದು ಉಪಮಾನ ಅಂತ ನಾವು ಅದನ್ನ ತಗೊಳ್ಳೋಣ. ಉಪಮಾನ. ಉದಾಹರಣೆ ಸಮೇತ ನಾವು ನೋಡೋ ಹಾಗಿದ್ರೆ ಈಗ ನಾವು ಹೇಳ್ತೀವಿ, ಸೀತೆಯ ಮುಖ ಕಮಲದಂತೆ ಹರಳಿತು ಅಂತ ತಗೊಳ್ತೀವಿ ಅಲ್ವಾ? ಸೀತೆಯ ಮುಖ ಕಮಲದಂತೆ ಹರಳಿತು ಅಂತ ಇದೆ. ಇದನ್ನ ಗಮನಿಸ್ಕೊಳ್ಳಿ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೀತೆಯ ಮುಖವನ್ನು ಅಲ್ವಾ, ಈ ಸೀತೆಯ ಮುಖವನ್ನು ಕಮಲಕ್ಕೆ ನಾವೇನ್ ಮಾಡ್ತಾ ಇದೀವಿ? ಹೋಲಿಸ್ತಾ ಇದೀವಿ ಅಲ್ವಾ? ಅಂದ್ರೆ ಯಾವುದನ್ನ, ಇದು ಒಂದು ವಸ್ತು ಅಂತ ನೀವು ಭಾವಿಸ್ಕೋಬೇಕು. ಅಂದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ನಾವೇನ್ ಮಾಡ್ತಾ ಇದೀವಿ? ಹೋಲಿಕೆಯನ್ನ ಮಾಡಿ ನಾವಿಲ್ಲಿ ಹೇಳ್ತಾ ಇದೀವಿ ಅಲ್ವಾ? ಸೊ ಹಾಗಾಗಿ ಈ ಯಾವ ವಸ್ತು ಅಂದ್ರೆ ಒಂದು ವಸ್ತುವನ್ನ ನಾವು ಇನ್ಯಾವುದೋ ಒಂದು ವಸ್ತುವಿಗೆ ನಾವು ಹೋಲಿಸ್ತಾ ಇರ್ತೀವಲ್ವಾ, ಆ ಇನ್ಯಾವುದೋ ವಸ್ತು ಇದೆಯಲ್ಲ, ಅದನ್ನೇ ನಾವು ಉಪಮಾನ ಅಂತ ಕರ್ಕೊಳ್ತೀವಿ. ಉಪಮಾಲಂಕಾರದಲ್ಲಿ ಎರಡು ವಿಧಗಳು ಬರ್ತವೆ. ಯಾವ್ಯಾವ್ದಾಗಿದ್ರೆ ಪೂರ್ಣೋಪಮಾಲಂಕಾರ, ಲುಪ್ತೋಮಾಲಂಕಾರ ಅಂತ ಬರುತ್ತೆ. ಪೂರ್ಣೋಪಮಾಲಂಕಾರ ಅಂತ ಹೇಳಿದ್ರೆ ಆ ಉಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ಉಪಮವಾಚಕ ಮತ್ತು ಸಮಾನ ಧರ್ಮ, ಹೀಗೆ ಈ 4 ಅಂಶಗಳನ್ನ ಒಳಗೊಂಡಂತಹ ಅಲಂಕಾರ ಆಗಿರುತ್ತೆ. ಉದಾಹರಣೆ, ಈಗ ಆಲ್ರೆಡಿ ನಾವು ಹೇಳ್ದೆ ಅಲ್ವಾ, ಸೀತೆಯ ಮುಖ ಕಮಲದಂತೆ ಹರಳಿತು ಅಂತ. ಅಂದ್ರೆ ಉಪಮೇಯ ಅಂತ ನಾನು ತಗೊಂಡಾಗ ಸೀತೆಯ ಮುಖ ಅಂತ ನಾವಿಲ್ಲಿ ತಗೋಬಹುದು, ಯಾಕೆಂದ್ರೆ ಇದು ಒಂದು ವಸ್ತುವಾಗಿರುತ್ತೆ ಅಲ್ವಾ? ಉಪಮೇಯವನ್ನ ನಾವೇನ್ ಮಾಡ್ತಾ ಇದೀವಿ ಇವಾಗ? ಇನ್ಯಾವುದೋ ಒಂದು ವಸ್ತುವಿಗೆ ನಾವು ಹೋಲಿಸ್ತೀವಿ ಅಲ್ವಾ, ಅದನ್ನ ಇನ್ಯಾವುದೋ ಒಂದು ವಸ್ತು ಅಂತ ಬರುತ್ತಲ್ಲ, ಅದನ್ನ ನಾವು ಉಪಮಾನ ಅಂತ ತಗೊಳ್ತೀವಿ. ಇಲ್ಲಿ ಉಪಮಾನ ಏನಾಗಿದೆ? ಕಮಲಕ್ಕೆ ನಾವು ಹೋಲಿಸ್ತಾ ಇರೋದ್ರಿಂದ ಇಲ್ಲಿ ಕಮಲ ಅಂತ ನಾವಿಲ್ಲಿ ಬರಿಬೇಕಾಗತ್ತೆ. ಉಪಮವಾಚಕ ಅಂತ ಹೇಳಿದ್ರೆ ಅಂತೆ. ನೋಡಿ, ಇಲ್ಲಿ ಅಂತೆ ಅಂತ ಬಂದಿದೆ ಅಲ್ವಾ? ಅಂದ್ರೆ ಇಂಗ್ಲಿಷ್ನಲ್ಲಿ ನಾವೀಗ ಲಿಂಕಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ವಾ, ಆ ತರ ಕನ್ನಡದಲ್ಲಿ ಏನಾಗ್ತಾ ಇದೆ? ಸೀತೆಯ ಮುಖವನ್ನ ನಾವು ಕಮಲಕ್ಕೆ ಅಲ್ವಾ, ಕಮಲದಂತೆ, ಅಂತೆ ಅಂತ ಇದೆಯಲ್ಲ, ಅದನ್ನ ನಾವು ಉಪಮವಾಚಕ ಅಂತ ತಗೊಳ್ತೀವಿ. ಇನ್ನು ಸಮಾನ ಧರ್ಮ ಅಂತ ಹೇಳಿದ್ರೆ ಎರಡು ವಾಕ್ಯವನ್ನ ನಾವು ತಗೊಂಡಾಗ ಅವೆರಡರಲ್ಲೂ ಕೂಡ ಸಮಾನವಾಗಿ ಬಂದಿರುವಂತದನ್ನ ಸಮಾನ ಧರ್ಮ ಅಂತ ಕರಿತೀವಿ. ಈಗ ಯಾವ ರೀತಿ ಅಂತ ಹೇಳಿದ್ರೆ, ಸೀತೆಯ ಮುಖ ಅರಳಿದೆ. ಯಾವ ರೀತಿ ಹರಳಿದೆ? ಕಮಲದಂತೆ ಹರಳಿದೆ. ನೋಡಿ, ಎರಡರಲ್ಲೂ ಹರಳಿದೆ ಎನ್ನುವಂಥದ್ದು ಬರ್ತಾ ಇದೆ. ಹಾಗಾಗಿ ಸಮಾನ ಧರ್ಮ, ಹರಳುವುದು ಅಂತ ಅಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೊಟ್ಟಾಗ, ಅದರಲ್ಲೂ SSLC ಮಕ್ಕಳಿಗೆ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಅಲಂಕಾರವನ್ನ ಬರೀರಿ, ಲುಪ್ತೋಮಾಲಂಕಾರ ಬರೀರಿ ಅಂತ ಎಲ್ಲೂ ಕೇಳಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಅಲಂಕಾರ ಅಂತ ಕೊಟ್ಬಿಟ್ಟು ಅದನ್ನ ಬರೀರಿ ಅಂತ ಕೇಳ್ತಾರೆ ನಿಮ್ಗೆ, ಆಯ್ತಾ? ಆವಾಗ ನೀವು ಉಪಮಾಲಂಕಾರ ನೀವು ಅದನ್ನ ಬರಿಬೇಕಾಗತ್ತೆ. ಅಂದ್ರೆ ಆ ಕ್ವಶನ್ಸ್ ಬಂದಾಗ ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಾಗತ್ತೆ. ಆದ್ರೆ IS ಸ್ಟಡಿ ಮಾಡಬೇಕಾದ್ರೆ ನಮಗೆ ಪೂರ್ಣೋಪ ಅಲಂಕಾರಗಳು, ಲುಪ್ತೋಮಾಲಂಕಾರ, ಇದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗತ್ತೆ. ಇದನ್ನು ಕೂಡ ಗಮನಿಸ್ಕೊಳ್ಳಿ.
ಇದು ಕೂಡ ನಿಮ್ಗೆ ಪೂರ್ಣೋಪಮಾಲಂಕಾರ ಆಗಿರುತ್ತೆ. ಇಲ್ಲಿ ಗಮನಿಸಿದ್ರೆ ಗೊತ್ತಾಗತ್ತೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ ಅಲ್ವಾ. ನೋಡಿ, ಉಪಮೇಯ ಅನ್ನುವಂಥದ್ದನ್ನ ವರ್ಣ್ಯ ಅಂತನೂ ಕೂಡ ಕರ್ಕೊಳ್ತೀವಿ, ಮತ್ತೆ ಉಪಮಾನವನ್ನ ನಾವು ಅವರ್ಣ್ಯ ಅಂತನೂ ನಾವು ಅದನ್ನ ಕರಿತೀವಿ. ಉಪಮೇಯ ಅಂತ ಹೇಳಿದ್ರೆ ಈಗ ಒಂದು ವಸ್ತುವನ್ನ ನಾವು ತಗೊಂಡಿದೀವಿ ಅಲ್ವಾ, ಯಾವ್ದದು, ಭೀಮ ದುರ್ಯೋಧನರು ಅಲ್ವಾ. ಈ ಭೀಮ ದುರ್ಯೋಧನನ್ನ ಯಾವುದಕ್ಕೋ ನಾವು ಹೋಲಿಸ್ತಾ ಇದೀವಿ. ಆ ಯಾವುದಕ್ಕೋ ಅನ್ನುವಂಥದ್ದು ಇದೆಯಲ್ಲ, ಅದನ್ನೇ ನಾವು ಉಪಮಾನ ಅಂತ ಕರೆಯುವಂಥದ್ದು. ಯಾವುದಕ್ಕೂ ಹೋಲಿಸ್ತಾ ಇದೀವಿ ನಾವಿಲ್ಲಿ, ಮದಗಜಗಳಿಗೆ ಹೋಲಿಸ್ತಾ ಇದೀವಿ ಅಲ್ವಾ. ಸೊ ಹಾಗಿದ್ರೆ ಉಪಮವಾಚಕ ಎರಡಕ್ಕೂ ಕೂಡ ಏನಾಗ್ತಾ ಇದೆ, ಇಲ್ಲಿ ಅಂತೆ ಎನ್ನುವಂಥದ್ದು ಬರ್ತಾ ಇದೆ. ಇದೇನಾಗತ್ತೆ, ಅಂತೆ ಎನ್ನುವಂಥದ್ದು ಉಪಮವಾಚಕ ಆಗಿರುತ್ತೆ. ಇನ್ನು ಸಮಾನ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ಕೊಳ್ಳಿ, ಭೀಮ ದುರ್ಯೋಧನರು ಹೋರಾಡ್ತಾ ಇದ್ದಾರೆ. ಯಾವ ರೀತಿ ಹೋರಾಡ್ತಾ ಇದ್ದಾರೆ, ಮದಗಜಗಳಂತೆ ಅವರು ಹೋರಾಡ್ತಾ ಇದ್ದಾರೆ. ಹಾಗಾಗಿ ಹೋರಾಟ ಅಥವಾ ಹೋರಾಡಿದರು ಅನ್ನುವಂಥದ್ದು ಏನಾಗತ್ತೆ, ಅದು ಸಮಾನ ಧರ್ಮ ಆಗತ್ತೆ. ಹಾಗಿದ್ರೆ ಇದು ಯಾವ ಅಲಂಕಾರ, ಯಾವ ಅಲಂಕಾರ ಆಗಿರುತ್ತೆ, ಇದು ಉಪಮಾಲಂಕಾರ ಆಗಿರುತ್ತೆ. ಇನ್ನು ಸಮನ್ವಯ, ಯಾವ ರೀತಿ ನಾವು ಸಮನ್ವಯವನ್ನ ಬರಿಬೇಕು, ತುಂಬಾ ಸುಲಭ ಇದು ಸಮನ್ವಯ ಬರೆಯುವಂಥದ್ದು. ಇಲ್ಲಿರುವಂಥದ್ದನ್ನೇ ನೀವು ವಾಕ್ಯ ರೂಪದಲ್ಲಿ ಬರಿತಾ ಹೋಗ್ತೀರಾ ಅಷ್ಟೇ. ಯಾವ ರೀತಿ, ಇಲ್ಲಿ ಗಮನಿಸ್ಕೊಳ್ಳಿ. ಮೊದಲನೇದಾಗಿ ಇದನ್ನ ಬರ್ಕೊಳ್ಳಿ, ಉಪಮೇಯ, ಉಪಮೇಯವಾದ, ಉಪಮೇಯ ಅಂದ್ರೆ ಏನು, ಈಗ ನಿಮ್ಗೆ ಗೊತ್ತಾಗಿದೆ, ಭೀಮ ದುರ್ಯೋಧನರು ಅಂತ ಅದನ್ನ ಬರ್ಕೊಳ್ತೀರಾ, ಸೆಂಟೆನ್ಸ್ ಅಲ್ಲಿ ಬರಿತಾ ಇದ್ದೀರಾ, ವಾಕ್ಯ ರೂಪದಲ್ಲಿ ಬರಿತಾ ಇದ್ದೀರಾ. ಉಪಮೇಯವಾದಂತಹ ಭೀಮ ದುರ್ಯೋಧನರನ್ನು ಉಪಮಾನವಾದ, ಉಪಮಾನ ಯಾವುದು, ಮದಗಜಗಳು ಅಲ್ವಾ. ಮದಗಜಗಳಿಗೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಹೋಲಿಸಲಾಗಿದೆ. ಅಂತೆ ಎಂಬ ವಾಚಕ ಪದವಿದ್ದು ಅಲ್ವಾ, ಇಲ್ಲಿ ಅಂತೆ ಎನ್ನುವಂತ ವಾಚಕ ಪದವಿದೆ. ಹೋರಾಟ ಎಂಬ ಸಮಾನ ಧರ್ಮ ಇರೋದ್ರಿಂದ ಇದು ಏನಾಗಿದೆ, ಪೂರ್ಣೋಪ ಅಲಂಕಾರವಾಗಿದೆ. ಆದ್ರೆ 10ನೇ ತರಗತಿಗೆ ಇದನ್ನ ಕೊಟ್ಟಾಗ ನೀವು ಈ ಸಮನ್ವಯವನ್ನ ಬರಿಬೇಕಾದ್ರೆ ನೀವು ಕೇವಲ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಅಂತ ಇಲ್ಲಿ ತನಕ ಬರೆದ್ರೂ ಕೂಡ ನಿಮ್ಗೆ ಅಂಕಗಳು ಲಭಿಸುತ್ತೆ. ಆದ್ರೆ ಹೈಯರ್ ಸ್ಟಡಿಲೆಲ್ಲ ನಾವು ಬರಿಬೇಕಾದ್ರೆ ಸಂಪೂರ್ಣವಾಗಿ ನಾವು ಅದನ್ನ ಬರಿಬೇಕಾಗತ್ತೆ. ಈಗ ಲುಪ್ತೋಪ ಅಲಂಕಾರದ ಬಗ್ಗೆ ನೋಡೋಣ. ಲುಪ್ತೋಪ ಅಲಂಕಾರ ಅಂತ ಹೇಳಿದ್ರೆ ಇದರಲ್ಲಿ ಉಪಮೇಯ, ಉಪಮಾನ, ಸಮಾನ ಧರ್ಮಗಳು ಯಾವುದಾದರೊಂದು ಇರದಿದ್ದರೆ, ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಇರದಿದ್ದರೆ ಅಲ್ಲಿ ಇರ್ಬೇಕಾಗಿತ್ತು ಅಲ್ವಾ, ಉಪಮೇಯ, ಉಪಮಾನ, ಸಮಾನ ಧರ್ಮಗಳು ಇರ್ಬೇಕಾಗಿತ್ತು ಅಲ್ವಾ. ಸೊ ಹಾಗಾಗಿ ನಾವು ಅದನ್ನ ಪೂರ್ಣೋಪ ಅಲಂಕಾರ ಅಂತ ಕರ್ಕೊಂಡ್ವಿ. ಆದ್ರೆ ಇಲ್ಲಿ ಉಪಮೇಯ, ಉಪಮಾನ, ಸಮಾನ ಧರ್ಮಗಳು ಯಾವ್ದಾದ್ರು ಒಂದು ಇಲ್ಲ ಅಂತ ಇದ್ರೂ ಕೂಡ, ಇಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಲುಪ್ತೋಪಮಾಲಂಕಾರ ಅಂತ ನಾವು ಅದನ್ನ ಕರಿತೀವಿ. ಯಾವ ರೀತಿ ಇರುತ್ತೆ ಇದು, ಮರವೇರಿದ ಮರ್ಕಟನಂತೆ. ನೋಡಿ ಉದಾಹರಣೆ ಗಮನಿಸ್ಕೊಳ್ಳಿ, ಉಪಮೇಯ ಇದೆಲ್ಲ ನಮ್ಗೆ ಏನಾಗತ್ತೆ, ಎಲ್ಲದಕ್ಕೂ ನಾವು ಅಲಂಕಾರವನ್ನ ಬರಿಬೇಕಾದ್ರೆ ಇದನ್ನ ನಾವು ಬರಿಬೇಕಾಗತ್ತೆ. ಉಪಮೇಯ ಅಂತ ಹೇಳಿದ್ರೆ ಇಲ್ಲಿ ಮನಸ್ಸು, ನೋಡಿ ಮರವೇರಿದ ಮರ್ಕಟನಂತೆ, ಮರ್ಕಟ ಅಂದ್ರೆ ಮನಸ್ಸು ಅಂತ ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ಉಪಮೇಯ ನಮ್ಗೆ ಕೊಟ್ಟಿಲ್ಲ ಇಲ್ಲಿ, ಅಂದ್ರೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಇದ್ರ ಒಳಗಡೆನೆ ಅದು ಅಡಕವಾಗಿದೆ, ನಮ್ಗೆ ಈಸಿಯಾಗಿ ನಮ್ಗೆ ಅದು ಸಿಗ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಅದು ಮನಸ್ಸಿಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಇದು ಲುಪ್ತವಾಗಿದೆ. ಲುಪ್ತವಾಗಿದೆ ಅಂತ ಹೇಳಿದ್ರಲ್ಲಿ ಇದರ ಒಳಗಡೆ ಅಡಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಉಪಮಾನ, ಉಪಮಾನ ಅಂತ ಹೇಳಿದ್ರೆ ಮರವೇರಿದ ಮರ್ಕಟಕ್ಕೆ, ಅಂದ್ರೆ ಮನಸ್ಸು ಅನ್ನುವಂಥದ್ದು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ, ಮನಸ್ಸನ್ನ ಅವರು ಮರವೇರಿದ ಮರ್ಕಟಕ್ಕೆ ಅವರು ಹೋಲಿಸ್ತಾ ಇದ್ದಾರೆ. ಹಾಗಾಗಿ ನಾವಿಲ್ಲಿ ಏನಂತ ಬರಿತಾ ಇದೀವಿ, ಮರವೇರಿದ ಮರ್ಕಟ ಅಂತ ಬರಿತೀವಿ. ಉಪಮವಾಚಕ ಅಂತ ಹೇಳಿದ್ರೆ ಅಂತೆ ಅಂತ ಬರಿತೀವಿ, ಇಲ್ಲಿ ಅಂತೆ ಅಂತ ಇದೆ ಅಲ್ವಾ, ಹಾಗಾಗಿ. ಇನ್ನು ಸಮಾನ ಧರ್ಮ ಅಂತ ಹೇಳಿದ್ರೆ ಚಂಚಲತೆ ಬರುತ್ತೆ ಅಲ್ವಾ, ಅಂದ್ರೆ ಮನಸ್ಸು ಅನ್ನುವಂಥದ್ದು ಒಂದು ಚಂಚಲ ಅಲ್ವಾ. ಸೊ ಹಾಗಾಗಿ ನಾವಿದನ್ನ ಚಂಚಲತೆ ಅಂತ ಬರಿತಾ ಇದ್ದೀವಿ. ಸಮನ್ವಯ ಅಂತ ಹೇಳಿದ್ರೆ ಉಪಮೇಯ ಲುಪ್ತವಾಗಿದೆ ಅಲ್ವಾ, ಲುಪ್ತ ಆಗಿದೆ, ಹಾಗಾಗಿ ಇದೇನಾಗಿದೆ, ನಮ್ಗೆ ಲುಪ್ತೋಮಾಲಂಕಾರವಾಗಿದೆ ಅಂತ ನಾವಿಲ್ಲಿ ಬರಿಬೇಕಾಗತ್ತೆ. ಇನ್ನು ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಉದಾಹರಣೆಗಳ ಸಮೇತ ನೋಡ್ತಾ ಬರೋಣ. ಈಗ ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆದಂತೆ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಉಪಮೇಯವನ್ನ ಗಮನಿಸ್ಕೊಳ್ಳಿ. ಉಪಮೇಯ ಏನಾಗುತ್ತೆ, ಒಂದು ವಸ್ತು ಇನ್ನೊಂದು ವಸ್ತುವನ್ನ ಏನ್ ಮಾಡ್ಬೇಕು, ಇಲ್ಲಿ ಹೋಲಿಕೆ ಆಗ್ಬೇಕು. ಇಲ್ಲಿ ಏನಾಗ್ತಾ ಇದೆ, ನೀಚರಿಗೆ ಮಾಡಿದ ಉಪಕಾರವನ್ನ ಏನ್ ಮಾಡ್ತಾ ಇದಾರೆ ಅವರು, ಹಾವಿಗೆ ಹಾಲೆರೆಯುವುದಕ್ಕೆ ಏನ್ ಮಾಡ್ತಾ ಇದಾರೆ, ಇದನ್ನ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ಉಪಮೇಯ ಅಂತ ಬಂದಾಗ ನೀಚರಿಗೆ ಮಾಡಿದ ಉಪಕಾರ ಬರ್ತಾ ಇದೆ. ಉಪಮಾನ ಅಂತ ಹೇಳಿದಾಗ ಆ ಒಂದು ಉಪಕಾರ ಯಾವುದಕ್ಕೆ ಅದು ಬರ್ತಾ ಇದೆ, ಹೋಲಿಸ್ತಾ ಇದ್ದಾರೆ ಅವರು ಹಾವಿಗೆ ಹಾಲೆರೆಯುವುದಕ್ಕೆ ಅಲ್ವಾ. ಸೊ ಇನ್ನು ಉಪಮವಾಚಕ ಅಂತ ಹೇಳಿದ್ರೆ ಇಲ್ಲೇ ಗಮನಿಸ್ಕೊಳ್ಳಿ ನೀವು, ಹಂತೆ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಹಂತೆ ಅಂತ ಬರೀತೀರಾ. ಸಮನ್ವಯ ಅಂತ ಹೇಳಿದ್ರೆ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನ
ಉಪಮಾನವಾದಂತಹ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಲಾಗಿದೆ. ಹಾಗಿದ್ರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಈಗ ಎಕ್ಸಾಮ್ ಅಲ್ಲಿ ಹೇಗೆ ಕಂಡಿಡ್ಕೊಳ್ತೀರೋ ಉಪಮಾಲಂಕಾರ ಅಂತ? ವೆರಿ ಸಿಂಪಲ್. ಆ ಸೆಂಟೆನ್ಸ್ ನ ನೀವು ಓದಿದಾಗ ಅಥವಾ ವಾಕ್ಯವನ್ನ ನೀವು ಓದಿದಾಗ ಏನಾಗುತ್ತೆ, ಇಲ್ಲಿ ಅಂತೆ ಅಂತ ಬರ್ತಾ ಇದೆ ಅಲ್ವಾ? ಸೊ ಇದನ್ನ ಗಮನಿಸಿ ಕೂಡ ನೀವು ಏನ್ ಮಾಡ್ಬೋದಾಗಿರುತ್ತೆ, ನೀವು ಸುಲಭವಾಗಿ ಇದು ಉಪಮಾಲಂಕಾರಕ್ಕೆ ಕೊಟ್ಟಿದ್ದಾರೆ ಅಂತ ನೀವು ಅದನ್ನ ಗುರ್ತಿಡಿಬಹುದಾಗಿರುತ್ತೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ಗಮನಿಸಿ. ಮಗುವಿನ ಮುಖ ಚಂದ್ರನ ಮುಖದಂತೆ ಮನೋಹರವಾಗಿದೆ. ನೋಡಿ, ಇಲ್ಲಿ ಮಗುವಿನ ಮುಖವನ್ನ ಅವರು ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ? ಚಂದ್ರನ ಮುಖಕ್ಕೆ ಅವರು ಹೋಲಿಸ್ತಾ ಇದ್ದಾರೆ ಅಲ್ವಾ? ಸೊ ಉಪಮೇಯ ಏನಾಗ್ತಾ ಇದೆ ಇಲ್ಲಿ? ಮಗುವಿನ ಮುಖ ಆಗಿದೆ. ಅದನ್ನ ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ? ಅದು ಉಪಮಾನ ಆಗಿರುತ್ತೆ ಅಲ್ವಾ? ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ಸಮಾನ ಧರ್ಮ ಅಂತ ಹೇಳಿದ್ರೆ ಮನೋಹರ ಅಲ್ವಾ? ಮಗುವಿನ ಮುಖ ಮನೋಹರವಾಗಿದೆ. ಯಾವ ರೀತಿ? ಚಂದ್ರನ ಮುಖದಂತೆ ಅದು ಮನೋಹರವಾಗಿದೆ ಅಂತ ಅವ್ರು ಏನ್ ಮಾಡ್ತಾ ಇದಾರೆ ಅಲ್ಲಿ ಹೇಳ್ತಾ ಇದ್ದಾರೆ. ಎರಡೂ ವಾಕ್ಯಗಳಲ್ಲಿ ನಾವು ನೋಡಿದಾಗ ಮನೋಹರ ಬರ್ತಾ ಇದೆ, ಹಾಗಾಗಿ ಇದು ಸಮಾನ ಧರ್ಮ ಏನಾಗ್ತಾ ಇದೆ? ಮನೋಹರ ಬರ್ತಾ ಇದೆ. ಉಪಮವಾಚಕ ಅಂತ ಹೇಳಿದ್ರೆ ಇಲ್ಲೇ ಇದೆ ಅಲ್ವಾ? ಮುಖದಂತೆ ಎನ್ಬೇಕಾದ್ರೆ ಅಂತೆ ಬರ್ತಾ ಇದೆ. ಅಂತೆ ಎನ್ನುವಂಥದ್ದು ಉಪಮವಾಚಕ. ಇನ್ನು ಸಮನ್ವಯ, ಉಪಮೇಯವಾದಂತಹ ಮಗುವಿನ ಮುಖವನ್ನು ನುಡಿವನ್ನು ಏನಾಗ್ತಾ ಇದೆ? ಉಪಮಾನವಾದಂತಹ ಚಂದ್ರನ ಮುಖಕ್ಕೆ ಏನ್ ಮಾಡ್ತಾ ಇದ್ರೆ ಅಲ್ಲಿ ಹೋಲಿಸಲಾಗಿದೆ. ಹಾಗಿದ್ರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ ಇದು ಆಗಿದೆ. ನೀವು ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಮೊದಲಿಗೆ ಉಪಮೇಯ ಅಂತ ಬರೆದು ಆಮೇಲೆ ಉಪಮಾನ ಅಂತ ಬರೆಯೋದ್ರಿಂದ ನೀವು ಸುಲಭವಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬರೆಯೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ಒಂದ್ಸಲ ಉಪಮೇಯ ಬರಿತೀನಿ, ಇನ್ನೊಂದ್ಸಲ ಉಪಮಾನವನ್ನು ನಾನು ಮೇಲ್ಗಡೆ ಬರಿತೀನಿ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಆ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಸುಲಭವಾಗಿ ಅಂಕಗಳನ್ನ ತಗೊಳ್ಳುವಂಥದ್ರಲ್ಲಿ ಈ ಉಪಮಾಲಂಕಾರ ಕೂಡ ಒಂದಾಗಿರುತ್ತೆ. ಇದಿಷ್ಟು ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ. ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ, ನಿಮ್ಮ ಅಮೂಲ್ಯವಾದಂಥ ಸಮಯವನ್ನ ನಮ್ಮ ಚಾನಲ್ಗೆ ಸ್ವಲ್ಪ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.